ಬ್ರೋ ಯು ಎ ನಾವು ಇವತ್ತು ಯು ಐ ಸಿನಿಮಾ ನೋಡಿದ್ವಿ, ಸೂಪರ್ ಆಗಿತ್ತು ಬ್ರೋ. ಯು ಎ ಅಂದ್ರೆ ಉಪ್ಪು ಇಂಟೆಲಿಜೆನ್ಸು, ಅವ್ರ ಕಲ್ಕಿ ಅವತಾರ ಅಂತ ಒಂದು ಪೋಸ್ಟರ್ ಬಿಟ್ಟಿದ್ರು, ಅದನ್ನ ಸತ್ಯ ದರ್ಶನ ಇವತ್ತು ಮಾಡಿಸ್ಬಿಟ್ರು ಬ್ರೋ. ಏನಕ್ಕಂದ್ರೆ ಇಡೀ ಇಂಡಿಯಾದಲ್ಲೇ ಬ್ರೋ ಇವ್ರ ತರ ಕಂಟೆಂಟ್ ಯಾರು ಟಚ್ ಮಾಡೋಕ್ಕಾಗಲ್ಲ. ನೀವು ಟೀಸರಲ್ಲೇ ಒಂದು ಶಾರ್ಟ್ ನೋಡಿರ್ತೀರಾ. ಏನಕ್ಕಂದ್ರೆ ಒಂದು ಸೀನ್ ಐತೆ, ನಮ್ಮ ರಾಜ್ಯದವರೆಲ್ಲ ಮಂಗಳ ಗ್ರಹಕ್ಕೆ ಹೋಯ್ತವ್ರೆ, ನಮ್ಮ ದೇಶದವರು ಅಂತ ಐತೆ. ಅವ್ರು ನೋಡ್ರೆ ಪಾತಾಳಕ್ಕೆ ಹೋಗಿರ್ತಾರೆ. ಅದನ್ನ ಚಿಕ್ಕ ಚಿಕ್ಕ ವಿಷಯನ ಸಖತ್ತಾಗಿ ತೋರಿಸವ್ರೆ. ಇನ್ನೊಂದು ಟ್ರೋಲ್ ಸಾಂಗ್ ಅಲ್ಲಿ ದೇಶ ಎಲ್ಲ ಹಾಳಾಯ್ತಿದ್ರು, ಫೋನಲ್ಲಿ ಅದು ಇದು ನೋಡ್ಕೊಂಡು ಕಾಲ ಕಳೀತವ್ರೆ ಅಂತ ಸೂಪರ್ ಆಗಿ ತೋರಿಸವ್ರೆ. ಅದು ಖುಷಿ ಆಯ್ತು ಬ್ರೋ. ಇವಾಗ ಉಪ್ಪಿ ಅವ್ರು ಟಚ್ ಮಾಡೋ ಥರ ಸ್ಕ್ರಿಪ್ಟು ಬ್ರೋ ಯಾರು ಟಚ್ ಮಾಡೋಕ್ಕಾಗಲ್ಲ. ಇನ್ನೊಂದು ಬ್ರೋ, ಕೆಲವೊಂದು ನೀವು ಪರಭಾಷೆ ಸಿನಿಮಾಗಳೆಲ್ಲ 1,500 2,000 ಟಿಕೆಟ್ ಮಡಗ್ಬಿಟ್ಟು ಅದ್ರಲ್ಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಇಟ್ಟಾಯ್ತು ಅನ್ನೋದಲ್ಲ. ಈ ಥರ ಫ್ಯಾನ್ಸ್ಗೋಸ್ಕರನೇ ಡಿಕೋಡ್ ಮಾಡೋಕ್ಕೋಸ್ಕರ ಸಿನಿಮಾ ಬಿಟ್ಟು ಅವ್ರು 3-4 ಸಲ ನೋಡಿ ಅದು ಹಿಟ್ಟಾಗೋದು ಗೊತ್ತಾ, ಅದು ಬಾಕ್ಸ್ ಆಫೀಸ್ ರೆಕಾರ್ಡು. ಅದು ಉಪ್ಪಿ ಅವ್ರು ಮಾಡ್ತಿದ್ದಾರೆ, ಅದು ಖುಷಿ ಆಯಿತು. ಇನ್ನೊಂದು ಬ್ರೋ, ಇವ್ರು ಮಾಡೋ ಕಂಟೆಂಟು ಬ್ರೋ, ಇವಾಗ ನಮ್ಗೆ ಅರ್ಥ ಆಯ್ತಾ ಅಂತ ನೀವು ಬಂದಾಗೆ ಕೇಳಿದ್ರಿ. ನಿಮಗೆ ದೊಡ್ಡ ದೊಡ್ಡ ಡೈರೆಕ್ಟರ್, ಇವಾಗ ಶಂಕರ್, ರಾಜಮೌಳಿ ಅವ್ರಿಗೆಲ್ಲ ಇದೇ ಸಂತೋಷ್ ಥಿಯೇಟ್ರಲ್ಲಿ ಸ್ಕ್ರೀನಿಂಗ್ ಹಾಕ್ಸಿ, ಅವ್ರಿಗೆ ನಮ್ಗೆ ಅರ್ಥ ಆಗಿರೋಷ್ಟು ಅರ್ಥ ಆಗಲ್ಲ. ಇವಾಗ ಅರ್ಥ ಮಾಡ್ಕೊಳಕ್ಕೆ ನಾವು 3 ಜನ ಇನ್ನೊಂದ್ಸಲ ಈ ಶೋಗೆ ಹೋಗ್ತೀವಿ, ಒಂದು ಪೇಪರಲ್ಲಿ ಎಲ್ಲ ಡಿಕೋಡ್ ಮಾಡ್ಕೊಬಂದು ಇನ್ನೊಂದ್ಸಲ ರಿವ್ಯೂ ಕೊಡ್ತೀವಿ. ಬ್ರೋ ಅದೇ ಪರವಾಗಿತ್ತು ಬ್ರೋ. ಬುದ್ಧಿವಂತರಿಗೆ ಮಾತ್ರ ಅಂದಾಗ್ಲೇ ನಮ್ಗೆ ಅರ್ಥ ಆಗಿತ್ತು. ಇವಾಗ ದಡ್ರಿಗೆ ಮಾತ್ರ ಅನ್ಬಿಟ್ರು ಗೊತ್ತಾ, ನಾವು ಬುದ್ಧಿವಂತರು ಅಂತ ಕುತ್ಕೊಂಡ್ವಿ, ಆದ್ರೆ ಏನೂ ಅರ್ಥ ಆಗ್ಲಿಲ್ಲ ಅಲ್ವಾ. ಬುದ್ಧಿವಂತರು ಅಂತ ಹೇಳ್ದಾಗ್ಲೇ ಚೆನ್ನಾಗಿತ್ತು ಬ್ರೋ. ಇವಾಗ ಇನ್ನೊಂದ್ಸಲ ನೋಡ್ಬೇಕು, ಅವಾಗ ದಡ್ಡ ಆಗ್ಬತ್ತೀನಿ. ಇವಾಗ ಬುದ್ಧಿವಂತ ಆಗಿ ಹೋದೆ, ಬಿಲ್ಡಪ್ ಕಟ್ಕೊಂಡು ದಡ್ಡಾಗಿ ಆಚೆ ಬರ್ತೀನಿ, ಅವಾಗ ಬಂದು ಸಕದಾಗಿ ಹೇಳ್ತೀನಿ. ಫೋಕಸ್ ಸಿಗ್ಬೇಕಂತ ನಾನು ಇನ್ನೊಂದು 3-4 ಸಲ ಈ ಫಿಲಮ್ ನೋಡ್ಬೇಕಂತ ಹೇಳ್ತೀನಿ. ಏನಕ್ಕಂದ್ರೆ ಉಪೇಂದ್ರ ಅವ್ರ ಡೈರೆಕ್ಷನ್ ಅಂತಂದ್ರೆ ನಿಮ್ಗೆ ಫಸ್ಟ್ ಸಲ ನೋಡ್ರೆ ಅರ್ಥ ಆಗಲ್ಲ, ನಾನು ಸ್ವಲ್ಪ ಅರ್ಥ ಆಗುತ್ತೆ. ಬಟ್ ಈ ಫಿಲಮ್ಮು ನಿಮ್ಗೆ ಸ್ಟಾರ್ಟಿಂಗ್ ನೋಡಿದ್ರು ಇದೇನಿಕ್ಕೆ ಅದೇನಿಕ್ಕೆ ಅಂದ್ರೆ ತುಂಬ ಸೂಕ್ಷ್ಮ ರೀತಿ ತುಂಬ ವಿಷಯಗಳು ಹೇಳಿದ್ದಾರೆ ಈ ಫಿಲಮಲ್ಲಿ. ಅದು ನಿಮ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಟೈಮ್ ಆಗುತ್ತೆ. ಆ್ಯಂಡ್ ಯು ಐ ಅಂತಂದರೆ ಉಪೇಂದ್ರ ಅವ್ರ ಇಂಟೆಲಿಜೆನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ ಇವಾಗಿರುವಂಥ ಡೈರೆಕ್ಟರ್ಗಳಲ್ಲಿ ಈ ಥರ ಡಿಫ್ರೆಂಟ್ ಕಂಟೆಂಟ್ ತೊಗೊಂಡು ಈ ಥರ ಫಿಲಮ್ ಮಾಡೋದಕ್ಕೆ ಉಪೇಂದ್ರ ಅವರೇ ಸರಿಸಾಟಿ. ಏನಕ್ಕಂದರೆ ಈ ಫಿಲಮ್ ಬೇರೆ ಯಾರು ಮಾಡೋರು ಜನರಿಗೆ ಅದು ಅಷ್ಟು ಇಷ್ಟ ಆಗಲ್ಲ. ಉಪೇಂದ್ರ ಅವ್ರು ಮಾಡಿರೋದಕ್ಕೆ ಓಕೆ ಇಲ್ಲೇನೋ ವಿಷಯ ಐತಪ್ಪ ಅಂತ ಜನ ತಿಳ್ಕೊತಾರೆ. ಇವಾಗಿರುವಂಥ ನಡೆಯುತ್ತ ವಿಷಯಗಳು, ಸಮಾಜದಲ್ಲಿ ನಡೆಯುತ್ತಿರುವಂಥ ಘಟನೆಗಳನ್ನ ಇವ್ರು ತೊಗೊಂಡು ಜನರು ನೀವು ಅರ್ಥ ಮಾಡ್ಕೊಳ್ಳಿ, ನೀವು ನಿಮ್ಮ ಜೀವನದಲ್ಲಿ ಏನು ಮಾಡಬೇಕು ಅನ್ನೋ ಫೋಕಸ್ ಆಗಿ ತಿಳ್ಕೊಳ್ಳಿ ಅನ್ನೋದನ್ನ ಫಿಲಮ್ ಮುಖಾಂತರ ತೋರಿಸಿದ್ದಾರೆ. ಅದು ನಂಗೆ ತುಂಬ ಇಷ್ಟ ಆಯಿತು. ಅವರು ಡೈರೆಕ್ಷನ್ H2O ಉಪೇಂದ್ರ ಅದಕ್ಕೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಈ ಫಿಲಮಲ್ಲಿ ತುಂಬ ಡಿಫ್ರೆಂಟ್ ಕಾನ್ಸೆಪ್ಟ್ ತೋರಿಸಿದ್ದಾರೆ. ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಾನು ಇನ್ನೊಂದು 3-4 ಸಲ ಫಿಲಮ್ ನೋಡಲೇಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸತ್ಯ ಕಲ್ಕಿಗೆ ಇವಾಗ ಜನಗಳು ಮರ್ಯಾದೆನೇ ಕೊಡ್ತಾ ಇಲ್ಲ. ಅದ್ರ ಪ್ರತಿರೂಪವಾಗಿ ಕಲ್ಕಿನೇ ಆಗ್ಬೇಕು. ಅರ್ಥ ಆಯ್ತಾ? ಸಮಾಜದಲ್ಲಿರೋ ಒಂದು ಕಳಂಕನ ಅಳಿಸ್ಬೇಕು ಅಂದ್ರೆ ಕಲ್ಕಿ ಅವತಾರದಲ್ಲೇ ಬರಬೇಕು ಅಲ್ವಾ. ನಾನು ತಲೆಗೆ ಹುಳ ಬಿಟ್ಟಿಲ್ಲ, ಅವರು ತಲೆಗೆ ಎಬವನೇ ಸುತ್ತಿಸ್ಬಿಟ್ಟಿದ್ದಾರೆ. ನಾವೇನು UI ಹುಡಿಕೊಂಡು ಹೊಂಟೆ, ಉಪೇಂದ್ರ ಅವ್ರು ಸಿಕ್ಕಿದ್ರು, ನಾನು ಅಲ್ಲಿ ಕಳೆದೇ ಹೋದೆ. ಅದ್ರ ಮಧ್ಯೆ ಫೋಕಸ್ಸೇ ಹುಡುಕ್ತಾ ಇದ್ದೀನಿ, ಝೂಮ್ ಆಗ್ತೀನಿ, ಸಿಗ್ತಾ ಇಲ್ಲ. ಇನ್ನೂ ಒಂದು 3-4 ಸತಿ ಝೂಮ್ ಆಗ್ಬಿಟ್ಟು ನೋಡ್ಬೇಕು. ಇನ್ನೂ ಅರ್ಥ ಆಗಿಲ್ಲ ಬ್ರೋ, ಯಾಕೆಂದ್ರೆ ತಲೆ ಹುಳ ಬಿಟ್ಬಿಟ್ಟಿದ್ದಾರೆ. ಅವ್ರು ಮೊದಲೇ ಹೇಳಿದ್ದಾರೆ ದಡ್ರಿಗೆ ಮಾತ್ರ ಅಂತ, ನಾವು ಶತದಡ್ರು, ನಮಗೇನು ಗೊತ್ತಾಗ್ಲಿಲ್ಲ. ಬಟ್ ನೋಡ್ಬೇಕು, ಇನ್ನೊಂದ್ಸಲ ತಿಳ್ಕೊಂಡು ಇದ್ರ ಬಗ್ಗೆ ಏನು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಯಾವುದೇ ಫಿಲಮ್ ನೀವು ನೋಡಿದ್ರು ಏನಾದ್ರು ಒಂದು ಐಡಿಯಾ ಅಂದರೆ ಜನರಿಗೆ ಸ್ಫೂರ್ತಿ ತರುವಂತ ಏನೋ ಒಂದು ಐಡಿಯಾ ಇರುತ್ತೆ. ಸೂಪರಲ್ಲಿ ತೋರಿಸಿದ್ರು 2030ರಲ್ಲಿ ಹಿಂಗಾಗುತ್ತೆ ಅಂತ. ಈ ಫಿಲಮಲ್ಲೂ ಜನರು ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಂಥ ವಿಷಯ ಹೇಳೋರೇ ಹೊರತು ಅವ್ರ ಪ್ರಜಾಕೀಯದಲ್ಲಿ ನಾನು ಹಿಂಗೆ ಮಾಡ್ತೀನಿ ಅದೇನು ತೋರಿಸಿಲ್ಲ. ಅಂದರೆ ಜನರಿಗೆ ಅರ್ಥ ಮಾಡ್ಕೊಳ್ಳೋಂಥ ವಿಷಯ ಅವ್ರ ಫಿಲಮಲ್ಲಿ ಇರುತ್ತೆ ಹೊರತು ಅವ್ರ ಪ್ರಜಾಕೀಯದೇನು ಅಷ್ಟು ತುಂಬಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಉಪೇಂದ್ರ ಅವರು ಬುದ್ಧಿವಂತ ಅಂತ ತೋರ್ಸೋದಕ್ಕೆ ಈ ಮೂವಿ ಮಾಡಿಲ್ಲ. ಆಡಿಯನ್ಸ್ ಜನಗಳು ನೀವು ಬುದ್ಧಿವಂತರಾಗಿ ಅಂತ ಹೇಳ್ಬಿಟ್ಟು ಈ ಮೂವಿ ಮಾಡಿರೋದಷ್ಟೇ.